ಬ್ಯಾಂಕಿನ ವ್ಯವಸ್ಥಾಪಕರು ಸಂಜೀವ್ ಕುಮಾರ್ ಸರ್ ದಯವಿಟ್ಟು ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಹಾಗೂ ನಮ್ಮ ಹಿರಿಯ ಸಿಸ್ಟರ್ ಜೋಸೆಫ್ ಮೇರಿ ಕಾನ್ವೆಂಟ್ ಮುಖಸ್ಥರು, ತೊಕ್ಕೋಟು ಪೆರ್ಮನೂರು ಚರ್ಚ್ ಕಾನ್ವೆಂಟ್ ಸಿಸ್ಟರ್, ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ನಾನು ಸ್ವಾಗತಿಸಿದ್ದೇನೆ. ನಮ್ಮ ಇನ್ನೋರ್ವ ಅತಿಥಿ ಸಂಜೀವ್ ಕುಮಾರ್, ವ್ಯವಸ್ಥಾಪಕರು ಯೂನಿಯನ್ ಬ್ಯಾಂಕ್, ಇವರನ್ನು ಕೂಡ ನಾನು ವೇದಿಕೆಗೆ ಸ್ವಾಗತಿಸಿದ್ದೇನೆ. ಕೊರಗಜ್ಜ ಸೇವಾ ಸಮಿತಿಯ ಅಧ್ಯಕ್ಷರು ಕೆರೆಬೈಲು ಚಂಬುಗುಡ್ಡೆ, ಇವರು ಕೂಡ ನಮ್ಮ ಉಪಸ್ಥಿತಿ. ಅದೇ ರೀತಿ ನಮ್ಮ ಈ ಕೇತ್ರಿ ಹೈಟ್ಸ್ ಕಾಂಪ್ಲೆಕ್ಸ್ನ ಮಾಲಕರಾದ ವಿಲ್ಫ್ರೆಡ್ ಮಂತೇರೋ ಹಾಗೂ ಫೆಲಿಕ್ಸ್ ಮಂತೇರೋ ಕೂಡ ಅವರ ಉಪಸ್ಥಿತಿಯನ್ನು ಕೂಡ ನಾನು ಗೌರವಿಸುತ್ತಿದ್ದೇನೆ. ಅದೇ ರೀತಿ ನಮಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟ ನಮ್ಮ ಪಂಚಮಿ HP ಹಾಗೂ ಮಾಲಕರು ಕಿಚನ್ ಎಕ್ಸ್ಪ್ರೆಸ್, ಇವರನ್ನು ಮತ್ತು ಇವರ ಸಿಬ್ಬಂದಿಗಳನ್ನು ಇವರ ಗೌರವ ಉಪಸ್ಥಿತಿಯನ್ನು ಗೌರವಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ರೂವಾರಿ ನಮ್ಮ ಡಾಕ್ಟರ್ ಮೇಬಲ್, ಇವರು ನಮ್ಮ ಡಿವೈನ್ ಮೆರ್ಸಿ ಹೋಮಿಯೋ ಇದರ ಪ್ರಧಾನ ವೈದ್ಯರು ಹಾಗೂ ಸಲಹಾ ಕೇಂದ್ರದ ಸ್ಥಾಪಕ ಅಧ್ಯಕ್ಷರು ಕೂಡ, ಇವರನ್ನು ಕೂಡ ನಾನು ಈ ಗೌರವ ಉಪಸ್ಥಿತಿಯನ್ನು ಗೌರವಿಸ್ತೇನೆ. ಹಾಗೂ ಎಲ್ಲ ನಮ್ಮ ಪಟ್ನಗರದ ನೆರೆಕೆರೆಯ ಎಲ್ಲರನ್ನು ಸ್ಥಳೀಯರನ್ನು ಹೆಸರು ಹೇಳದೆ ಪ್ರತಿಯೊಬ್ಬರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಾನು ಗೌರವಿಸಿದ್ದೇನೆ. ಇವರ ಜಂಟಿ ಆಶ್ರಯದಲ್ಲಿ ಈ ವರ್ಷ ಕ್ರಿಸ್ಮಸ್ ಹಬ್ಬವನ್ನು ಅರ್ಥಪೂರ್ಣವಾಗಿ ನಿಮ್ಮೊಂದಿಗೆ ಆಚರಿಸಲು ಸೌಹಾರ್ದ ಕ್ರಿಸ್ಮಸ್ 2023 ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನೆರೆದ ಸರ್ವರಿಗೂ ಸ್ವಾಗತಿಸುತ್ತಾ ಶುಭ ಸಂಜೆಯ ನಮನವನ್ನು ಸಲ್ಲಿಸುತ್ತೇನೆ. ಇಲ್ಲಿ ಬಂದ ಅತಿಥಿಗಳನ್ನು ಮತ್ತು ಸರ್ವರನ್ನು ಸ್ವಾಗತಿಸಲು ಹಾಗೂ ಪ್ರಾರ್ಥನೆಯೊಂದಿಗೆ ದೇವರ ಆಶೀರ್ವಾದವನ್ನು ಬೇಡಲು ನಮ್ಮ ಮುಂದೆ ಸಿಸ್ಟರ್ ಮೇಬಲ್. ಡಿವೈನ್ ಮರ್ಸಿ ಹೋಮಿಯೋ ಕ್ಲಿನಿಕ್ ಮತ್ತು ಕೌನ್ಸಿಲಿಂಗ್ ಸೆಂಟರ್ ತೊಕ್ಕೊಟ್ಟು ಹಾಗೂ ರೀಚಲ್ ಚಾರಿಟೇಬಲ್ ಟ್ರಸ್ಟ್ ತೊಕ್ಕೊಟ್ಟು ಇವರು ಪ್ರಪ್ರಥಮವಾಗಿ ಹಮ್ಮಿಕೊಂಡಿರುವ ಸೌಹಾರ್ದ ಕ್ರಿಸ್ಮಸ್ 2023 ಈ ಒಂದು ಹೊತ್ತಿಗೆ ಇಲ್ಲಿ ಜರುಗಿರುವ ಪ್ರತಿಯೊಬ್ಬರನ್ನು ಸ್ವಾಗತಿಸಲು ನಾನು ನಿಮ್ಮ ಮುಂದೆ ಇದ್ದೇನೆ. ಕ್ರಿಸ್ಮಸ್ ಎಂದರೆ ಒಂದು ಬಾಂಧವ್ಯದ ಹಬ್ಬ, ಪ್ರೀತಿಯ ಹಬ್ಬ, ಪರಸ್ಪರ ಹಂಚಿಕೊಳ್ಳುವ ಹಬ್ಬ. ಯೇಸು ಕ್ರಿಸ್ತರು ದೇವರ ಪ್ರೀತಿಯ ಪ್ರತೀಕವಾಗಿ ಮನುಕುಲದ ರಕ್ಷಣೆಗಾಗಿ ಈ ಧರೆಗೆ ಬಂದ ಈ ಹಬ್ಬ. ಇದನ್ನು ಆಚರಿಸಲು ಕ್ರೈಸ್ತರು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಒಟ್ಟಿಗೆ ಆಚರಿಸಬೇಕು. ಯಾಕೆಂದರೆ ನಾವೆಲ್ಲರೂ ಸಹೋದರ ಸಹೋದರಿಯರು, ಒಂದೇ ದೇವರ ಮಕ್ಕಳು. ಈ ನಿಟ್ಟಿನಲ್ಲಿ ಈ ವರ್ಷದ ಆಚರಣೆಯನ್ನು ಅರ್ಥಪೂರ್ಣವಾಗಿ ಮಾಡಲು ಈ ಒಂದು ಸಂದರ್ಭವನ್ನು ನಾವು ಯೋಚಿಸಿದೆವು. ಈ ವಿಷಯವನ್ನು ನಾನು ನಮ್ಮ ಸಿರಿಲ್ ರಾಬರ್ಟ್ ಹಾಗೂ ಪ್ರಕಾಶ್ ಪಿಂಟೋ ಇವರಲ್ಲಿ ಹೇಳಿದಾಗ ನಾವೆಲ್ಲರೂ ಮಾಡೋಣ ಅಂತ ಒಂದು ಉತ್ತೇಜನ ನೀಡಿ ಮಾಡಿದ್ದಕ್ಕೆ ಈ ಒಂದು ಕಾರ್ಯಕ್ರಮ ಪ್ರತೀಕವಾಗಿದೆ. ಈ ಹೊತ್ತು ಕ್ರಿಸ್ಮಸ್ ಸಂದೇಶವನ್ನು ಹಂಚಲು ನಮ್ಮೊಂದಿಗಿದ್ದಾರೆ ಶ್ರೀಮಾನ್ ಸಾಜಿದ್ ಉಳ್ಳಾಲ್. ಇವರು ಉಳ್ಳಾಲದವರು ಹಾಗೂ ಒಂದು ಕ್ರೀಡಾಪಟು. ಹಲವಾರು ಪ್ರಶಸ್ತಿ ಅವರಿಗೆ ಸಿಕ್ಕಿದೆ. ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಶ್ರೀಮಾನ್ ಸಂಜೀವ್ ಕುಮಾರ್, ಯೂನಿಯನ್ ಬ್ರಾಂಚ್ ಮ್ಯಾನೇಜರ್. ಇವರು ಸುಮಾರು 3 ವರ್ಷಗಳ ಕಾಲ ನಮ್ಮ ಯೂನಿಯನ್ ಬ್ರಾಂಚ್ನ ಮ್ಯಾನೇಜರ್ ಆಗಿ ಅತ್ಯುತ್ತಮ ಸೇವೆ ನೀಡುತ್ತಾ ಇದ್ದಾರೆ. ಇವತ್ತಿನಲ್ಲಿ ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀ ಸಿರಿಲ್ ರಾಬರ್ಟ್ ರವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ.
ಡಿವೈನ್ ಮರ್ಸಿ ಕ್ಲಿನಿಕ್ ಬೆಥೆಲ್ ಕಾನ್ವೆಂಟಿನ ನಿರ್ದೇಶನದಲ್ಲಿ ನಡೀತಾ ಇದೆ. ಈ ಕಾನ್ವೆಂಟಿನ ಮುಖ್ಯಸ್ಥೆ ರೆವರೆಂಡ್ ಸಿಸ್ಟರ್ ಜೋಸೆಫ್ ಮೇರಿ. ಇವರು ವೃತ್ತಿಯಲ್ಲಿ ಶಿಕ್ಷಕಿಯಾಗಿದ್ದರು. ಹಲವಾರು ಮಂದಿ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿದ್ದಾರೆ. ಇಂತಹ ಒಂದು ಉತ್ತಮ ಸೇವೆ ಒಂದು ಶಿಕ್ಷಕಿಯಾಗಿ ಅವರು ನೀಡಿದ್ದಾರೆ. ಈಗ ನಿವೃತ್ತಿ ಹೊಂದಿದ್ದಾರೆ. ಈ ಹೊತ್ತಿನಲ್ಲಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಿಮ್ಮ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀ ಭಾರತಿರವರು ಮುಂದೆ ಬಂದು ಹೂ ಕೊಡಬೇಕಾಗಿ ಕೇಳಿಕೊಳ್ತೇನೆ. ಮಾಡಲು ಸಂಪೂರ್ಣ ಸಹಕಾರ ನೀಡಿದ ಶ್ರೀ ಸಿರಿಲ್ ರಾಬರ್ಟ್ ಇವರು ಒಂದು ಕೃಷಿ ಇಲಾಖೆಯಲ್ಲಿ ನಿವೃತ್ತಿ ಹೊಂದಿದ್ರು, ಜೀವನದಲ್ಲಿ ನಿವೃತ್ತಿ ಇಲ್ಲ, ಏನಾದ್ರೂ ನಾನು ಸಮಾಜಕ್ಕೆ ಮಾಡಬೇಕು ಎಂಬ ಒಂದು ವಿಶಾಲ ಮನೋಭಾವ ಸಹೃದಯಿಯವರು. ಇವರಿಗೆ ಇವತ್ತು ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಪಂಚಮಿ ಗ್ಯಾಸ್ ಭಾರತ್ ಗ್ಯಾಸ್ನ ಮಾಲಕರು ಶ್ರೀ ಸುನಿಲ್ ಅವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ನೆರೆಹೊರೆಯ ಇಲ್ಲಿದ್ದಾರೆ ಭಾರತ್ ಗ್ಯಾಸ್ ಹಾಗೂ ಕಿಚನ್ ಎಕ್ಸ್ಪ್ರೆಸ್ ಇಲ್ಲಿನ ಸಿಬ್ಬಂದಿಗಳು, ಯೂನಿಯನ್ ಬ್ಯಾಂಕಿನ ಸಿಬ್ಬಂದಿಯವರು, ಈ ಕಟ್ಟಡದಲ್ಲಿರುವ ಮಾನ್ಯರು, ನಮ್ಮ ಊರಿನವರು, ಇಲ್ಲಿ ಅಕ್ಕಪಕ್ಕದಲ್ಲಿ ನಮ್ಮೊಂದಿಗೆ ಯಾವಾಗಲೂ ಬೆರೆತು ಜೀವಿಸುವ ಪ್ರತಿಯೊಬ್ಬರು, ಇಲ್ಲಿ ಬಂದ ಪ್ರತಿಯೊಬ್ಬರಿಗೆ ಸ್ವಾಗತಿಸುತ್ತೇನೆ. ಮತ್ತು ಇಲ್ಲಿ ನಮ್ಮೊಂದಿಗಿದ್ದಾರೆ ಪ್ರಕಾಶ್ ಪಿಂಟೋ, ಆಪ್ತ ಸಹಾಯಕರು, ವಿಧಾನಸಭಾ ಸದಸ್ಯರ. ಇವರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಇಲ್ಲಿಯ ವಾರ್ಡಿನ ಗುರ್ಕಾರ ಆಲ್ಫ್ರೆಡ್ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಮಾಧ್ಯಮ ಮಿತ್ರರಿಗೆ ಇಲ್ಲಿ 3 ಮಾಧ್ಯಮಗಳಿವೆ. ಒಂದು ಹೊಸಗುರಲ್, ಅಬ್ಬಬ್ಬ ಮತ್ತು ವಿಯಲ್. ಈ 3 ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಪ್ರತಿಯೊಬ್ಬರಿಗೂ ಈ ಸಣ್ಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ 2 ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಇದರೊಂದಿಗೆ ನಾನು ಒಂದು ಸಣ್ಣ ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮಕ್ಕೆ ದೇವರ ಆಶೀರ್ವಾದವನ್ನು ಬೇಡುತ್ತೇನೆ. ಎಲ್ಲರೂ ನಿಂತುಕೊಳ್ಳು. ಶುಭ ಸಂದೇಶದಲ್ಲಿ ಯೆಹೋವನ ರವರು ಬರೆದ ಸುವಾರ್ತೆಯಲ್ಲಿ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ದೇವರು ಈ ಮನುಕುಲವನ್ನು ಅತಿಯಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕಮಾತ್ರ ಪುತ್ರ ಯೇಸುವನ್ನು ಈ ಭುವಿಗೆ ಧಾರೆ ಎರೆದರು. ಮನುಕುಲದ ರಕ್ಷಣೆಗಾಗಿ ಪ್ರೀತಿಯ ತಂದೆಯೇ, ನಿಮ್ಮ ಪುತ್ರರನ್ನು ಯೇಸು ಕ್ರಿಸ್ತರನ್ನು ಈ ಭೂಲೋಕಕ್ಕೆ ನಮ್ಮ ರಕ್ಷಣೆಗಾಗಿ ಮೇರಿ ಮಾತೆಯ ಉದರದಲ್ಲಿ ಒಂದು ಪುಟ್ಟ ಮಗುವಾಗಿ ಹುಟ್ಟಲು ಹಾಗೂ ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದು ಪ್ರತಿಯೊಬ್ಬರಿಗೆ ಪ್ರೀತಿಯ, ಶಾಂತಿಯ, ಸೌಹಾರ್ದತೆಯ ಸಂದೇಶವನ್ನು ಸಾರಲು, ಕುರುಡರಿಗೆ ದೃಷ್ಟಿ, ಪಾಪದಲ್ಲಿ ನರಳಿದವರಿಗೆ ಹೊಸ ಜೀವನ, ಕಷ್ಟದಲ್ಲಿರುವವರಿಗೆ ಸಾಂತ್ವನ, ಪ್ರತಿಯೊಬ್ಬರಿಗೆ ಎಲ್ಲಾ ರೀತಿಯಲ್ಲಿ ಸ್ಪಂದಿಸಿ ಕೊನೆಗೆ ತನ್ನ ಜೀವವನ್ನೇ ಈ ಮನುಕುಲದ ರಕ್ಷಣೆಗಾಗಿ ಆ ಶಿಲುಬೆಯ ಮೇಲೆ ಬಲಿಯಾಗಿ ಕೊಟ್ಟ ನಮ್ಮ ಯೇಸು ಕ್ರಿಸ್ತರನ್ನು ಈ ಹೊತ್ತು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ಈ ತೊಕ್ಕೊಟ್ಟಿನ ಪ್ರದೇಶಕ್ಕೆ, ನಮ್ಮ ಜಿಲ್ಲೆಗೆ ಹಾಗೂ ಇಲ್ಲಿ ನೆರೆದ ಪ್ರತಿಯೊಬ್ಬರಿಗೆ, ಇಲ್ಲಿ ವ್ಯವಹಾರ ಮಾಡುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ ಯೇಸು ಸ್ವಾಮಿಯೇ. ಪ್ರತಿಯೊಬ್ಬರಿಗೂ ಆರೋಗ್ಯ, ಶಕ್ತಿ, ಸಮಾಧಾನ ಹಾಗೂ ಸೌಹಾರ್ದತೆಯ ಬದುಕಿನಿಂದ ನಾವು ಈ ಪ್ರಪಂಚದಲ್ಲಿ ಮಾನವೀಯತೆಯಿಂದ ಬದುಕಲು ನಿಮ್ಮ ಕೃಪೆ ನೀಡಿ, ಪ್ರತಿಯೊಬ್ಬರಿಗೂ ಅವರ ದೈನಂದಿನ ಆಹಾರ ಹಾಗೂ ಶಕ್ತಿಯನ್ನು ನೀಡಿ, ಇದರ ಮುಖಾಂತರ ಈ ಪ್ರಪಂಚದಲ್ಲಿ ನಮ್ಮ ಬದುಕನ್ನು ನೀತಿಯಿಂದ, ಸತ್ಯದಿಂದ, ಸಹನೆಯಿಂದ, ಶಾಂತಿಯಿಂದ, ಪ್ರೀತಿಯಿಂದ ಬದುಕಲು ಪ್ರತಿಯೊಬ್ಬರಿಗೂ ಕೃಪೆ ನೀಡಿರಿ
ಎಂದು ಪ್ರಾರ್ಥಿಸುತ್ತಾ ನಿಮ್ಮ ಪುತ್ರ ಯೇಸುವಿನ ಆಶೀರ್ವಾದವನ್ನು ಪ್ರತಿಯೊಬ್ಬರ ಮೇಲೆ ಸುರಿಸಿರಿ ಎಂದು ಪ್ರಾರ್ಥಿಸುತ್ತೇನೆ. ಆಮೆನ್. ಆಶೀರ್ವಾದವನ್ನು ಬೇಡಿ ಹಾಗೂ ಎಲ್ಲರನ್ನು ಸ್ವಾಗತಿಸಿದ ಸಿಸ್ಟರ್ ಮೇಬಲ್ ನಿಮಗೂ ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲರಿಗೂ ಸಂತೋಷ. ಕ್ರಿಸ್ಮಸ್ ಸಂದೇಶವನ್ನು ನೀಡಲು ದೂರದಿಂದ ಬರುತ್ತಾ ಇದ್ದಾರೆ. Open sleigh, jingle bells, jingle all the way. Oh, what fun it is to ride in a one-horse open sleigh. A day or two ago, I thought I'd take a ride, and soon Miss Fanny Bright was seated by my side. The horse was lean and lank, misfortune seemed his lot. He got into a drifted bank and we got upside. ಕ್ರಿಸ್ಮಸ್ 2023 ಈ ಹಬ್ಬದ ಸುಸಂದೇಶವನ್ನು ಸಾರಲು ನಾನು ದೂರದ ಊರಿನಿಂದ ಈ ತೊಕ್ಕೊಟ್ಟು ಪ್ರದೇಶಕ್ಕೆ ಬಂದಿದ್ದೇನೆ. ನೀವು ಇಲ್ಲಿ ಪ್ರೀತಿಯಿಂದ ಸಾಮರಸ್ಯದಿಂದ ಬದುಕುತ್ತಿದ್ದೀರಾ. ಅದನ್ನು ನೋಡಿ ನನಗೆ ತುಂಬಾ ಸಂತೋಷವಾಯಿತು. ಇನ್ನು ಮುಂದೆ ಆ ಯೇಸು ಕ್ರೈಸ್ತರವರು ನಿಮಗೆಲ್ಲರಿಗೂ ಈ ತೊಕ್ಕೊಟ್ಟು ಜನತೆಗೆ ಪ್ರೀತಿ, ಸಹಬಾಳ್ವೆ, ಸಾಮರಸ್ಯದಿಂದ ಬಾಳಲು ಕೃಪೆ ನೀಡಲಿ ಹಾಗೂ ಆರೋಗ್ಯ ಎಲ್ಲ ಆಶೀರ್ವಾದಗಳನ್ನು ನೀಡಲಿ ಎಂದು ಹಾರೈಸುತ್ತೇನೆ. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಕ್ರಿಸ್ಮಸ್ ಹಬ್ಬವು ಎಲ್ಲರ ಬದುಕಿಗೆ ಸಂತೋಷ, ಸಂಭ್ರಮ, ಸಡಗರ ತರಲಿ ಎಂದು ಹಾರೈಸುತ್ತಾ ಕ್ರಿಸ್ಮಸ್ ನೆರವೇರಿಸಿರುವುದು. Misfortune seemed his lot. Jingle bells, jingle bells, jingle all the way. Jingle bells, jingle all the way. Now the ground is white, so grow it while you're young. ಪೌರ ಕಾರ್ಮಿಕರನ್ನು ಸನ್ಮಾನಿಸುವ ಸಮಯ. ಇದನ್ನು ಶ್ರೀಮಾನ್ ಸಿರಿಲ್ ರಾಬರ್ಟ್ ರವರು ನೆರವೇರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅತಿಥಿರಿಂದ ಕ್ರಿಸ್ಮಸ್ ಹಬ್ಬದ ಸಂದೇಶ. ಇವತ್ತಿನ ಮೊದಲ ಸಂದೇಶವನ್ನು ನೀಡಲಿರುವರು ಸಾಜಿದ್ ಉಳ್ಳಾಲ್. ಇವರು ಉಳ್ಳಾಲ ಬೈಲಿನ ಯುಬಿ ಹುಸೇನ್ ಮತ್ತು ಆಸಿಯಮ್ಮನವರ ಪುತ್ರ. ಇವರು ಪ್ರಾಥಮಿಕ ಶಿಕ್ಷಣವನ್ನು ಹೋಲಿ ಏಂಜಲ್ಸ್ ಮತ್ತು ಪ್ರೌಢ ಶಿಕ್ಷಣವನ್ನು ಸೈಂಟ್ ಸೆಬೆಸ್ಟಿಯನ್ ತೊಕ್ಕೋಟು ಹಾಗೂ ಮದನಿ ಪ್ರೌಢಶಾಲೆ ಅರೆಕಳದಲ್ಲಿ ಮುಗಿಸಿರುತ್ತಾರೆ. ಬಾಲ್ಯದಲ್ಲಿ ಕ್ರೀಡಾ ಪ್ರೇಮಿಯಾಗಿದ್ದು ಕಬಡ್ಡಿ ತಂಡದ ನಾಯಕರಾಗಿ ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿದ್ದರು. ಅದಲ್ಲದೆ ಕ್ರೀಡಾ ಸಾಧಕ ಪ್ರಶಸ್ತಿ, ಕ್ರೀಡಾ ಸೇವಕ ಪ್ರಶಸ್ತಿ ಮತ್ತು ಕ್ರೀಡಾ ಶಿಕ್ಷಕ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದ ಇವರು ಇವತ್ತಿನ ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನು ನೀಡಲಿರುವರು. ಡ್ವೇನ್ ಮರ್ರಿ ಹೋಮಿಯೋ ಕ್ಲಿನಿಕ್ ಮತ್ತು ಸಲಹಾ ಕೇಂದ್ರ ತೊಕ್ಕೋಟು ಮತ್ತು ರಿಚಲ್ ಚಾರಿಟೇಬಲ್ ಟ್ರಸ್ಟ್ ತೊಕ್ಕೋಟು ಇದರ ಜಂಟಿ ಆಶ್ರಯದಲ್ಲಿ ನಡೆಯುವಂತಹ ಕ್ರಿಸ್ಮಸ್ ಹಬ್ಬದ ಸಲುವಾಗಿ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾದಂತಹ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ನಮ್ಮ ಹಿರಿಯರು, ಮಾರ್ಗದರ್ಶಕರು, ನಮ್ಮ ಟೀಚರ್ ಆದಂಥವರು ಮತ್ತು ಬ್ಯಾಂಕ್ನ ಅಧಿಕಾರಿಗಳು ಮತ್ತು ನಮ್ಮ ಕತ್ತಲಲ್ಲಿ ಸಾಧನೆ ಮಾಡಿದವರನ್ನು ಬೆಳಕಿಗೆ ತಂದಂತಹ ಒಂದು ಓರ್ವ ಅದ್ಭುತ ಒಂದು ಉತ್ಸಾಹಿ ನಮ್ಮ ಹಲವಾರು ಸಂಘಟನೆಯ ಒಂದು ಸಿರಿಲ್ ರಾಬರ್ಟ್ ಡಿಸೋಜರ್ ಅವರು ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ನಾನು ಮೊದಲನೆಯಾಗಿ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಕೋರ್ತೇನೆ.
ಕ್ರೈಸ್ತ ಸಮಾಜಕ್ಕೆ ಹಲವಾರು ಕೊಡುಗೆಗಳನ್ನು ಕೊಡ್ತಾ ಬಂದಿದೆ. ಅದರಲ್ಲಿ ಮುಖ್ಯವಾಗಿ ನಾನು ಸಹ ಕಲಿತದ್ದು ಅದೇ ಕ್ರೈಸ್ತ ಸಮುದಾಯದ ಒಂದು ವಿದ್ಯಾ ಕೇಂದ್ರದಲ್ಲಿ ಆಗಿದ್ದೇನೆ, ಸೆಬೆಸ್ಟಿಯನ್ ಮತ್ತು ಹೋರೇಂಜಲ್ ಶಾಲೆಯಲ್ಲಿ. ಅದು ಅಲ್ಲದೆ ಬಾಲ್ಯದಲ್ಲಿ ನನಗೆ ಹೇಳುವುದಾದರೆ ನಮ್ಮ ನೆರೆಕರೆಯಲ್ಲಿ ಬೇಸಿಗೆ ಕಾಲದ ಸಂದರ್ಭದಲ್ಲಿ ನಾವು ಕ್ರಿಶ್ಚಿಯನ್ಸ್ ಸಮುದಾಯದ ಬಾವಿಯಿಂದ ನೀರು ತಂದದ್ದು ನಾನು ಈ ಸಂದರ್ಭ ನಾನು ನೆನಪಿಸ್ತೇನೆ. ಆವಾಗ ನಮ್ಮ ಹಿಂದೂ ಸಹೋದರರು ಅಲ್ಲಿಗೆ ಸಹ ಹೋಗಿದ್ದೇನೆ. ಮತ್ತು ಎಲ್ಲ ಹಿಂದಿನಿಂದಲೂ ನಮಗೆ ಇದು ಸೌಹಾರ್ದತೆ ನಮಗೆ ಬೆಳೀತಾ ಬಂದಿತ್ತು. ಈ ಕ್ರಿಸ್ಮಸ್ ಹಬ್ಬ ಆಗಲಿ ಅಥವಾ ಇನ್ನಿತರ ಯಾವುದೇ ಹಬ್ಬವಾಗಲಿ ನಾವೆಲ್ಲ ಜಾತಿ ಧರ್ಮ ನೋಡದೆ ಎಲ್ಲರೂ ಒಟ್ಟಿಗೆ ಆಚರಿಸಿದ್ದಾರೆ. ಅದರಲ್ಲಿ ಸೌಹಾರ್ದತೆ ಬೆಳೆಯುತ್ತಾ ಬರ್ತದೆ. ಅದೇ ರೀತಿ ನಮ್ಮ ಈ ಬಾರಿಯ ಕ್ರಿಸ್ಮಸ್ ಹಬ್ಬವು ಎಲ್ಲ ಧರ್ಮ ಎಲ್ಲ ವರ್ಗದವ ಎಲ್ಲ ಸೇರಿಕೊಂಡು ಆಚರಿಸಿ ಅದನ್ನು ನಾವು ಒಟ್ಟಾಗಿ ಮಾಡಿದರೆ ಸೌಹಾರ್ದಕ್ಕೆ ಮತ್ತೊಂದು ಸಾಕ್ಷಿ ಆಗ್ತದೆ ಎಂದು ಹೇಳಿಕೊಂಡು ನಾಡಿದ್ದು ಬರುವ ಕ್ರಿಸ್ಮಸ್ ಹಬ್ಬಕ್ಕೆ ಎಲ್ಲರಿಗೂ ಶುಭವನ್ನು ಕೋರಿ ನಾನು ಎರಡು ಮಾತು ನಿಲ್ಲಿಸುತ್ತೇನೆ. ಕನ್ನಡ. ನಮ್ಮ ದೇಶದ ರಾಜಧಾನಿಯಾದ ದೆಹಲಿಯ ಹುಟ್ಟೂರಿನಿಂದ ನಮ್ಮ ತೊಕ್ಕೊಟ್ ನಗರಕ್ಕೆ ಯೂನಿಯನ್ ಬ್ಯಾಂಕ್ನ ಮ್ಯಾನೇಜರ್ ಆಗಿ 3 ವರ್ಷಗಳಿಂದ ಸೇವೆಯನ್ನು ನೀಡುತ್ತಿದ್ದಾರೆ. ಈಗ ಇವರು ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನು ನೀಡಲಿರುವರು. अलग नमस्कार, आप सबको क्रिसमस की ढेरों सारी बधाइयाँ। बहुत अच्छा लगा कि चैरिटेबल ट्रस्ट ने ये प्रोग्राम ऑर्गेनाइज किया और जहाँ हम सभी धर्मों के लोग एक साथ हैं, तो हम यही चाहते हैं कि आप लोग जितने भी लोग यहाँ पे हैं, सारे लोग चाहे वो किसी भी धर्म से क्यों ना हो, सारे लोग मिलजुल के और अपनी समृद्धि बढ़ाएंगे, क्योंकि हम बैंक से बिलोंग करते हैं। आपकी समृद्धि से हमारी समृद्धि है, क्योंकि आप जितना उन्नति करेंगे उतना ही आप बैंक से रिलेशन करेंगे और हमारा भी उन्नति होगी। इसलिए हम चाहते हैं, हमारी ईसा मसीह से यही प्रार्थना है कि आप सब ढेरों सारी उन्नति करें और आपकी उन्नति के साथ साथ हमारी भी उन्नति होगी। थैंक यू। ಬೆತೆಲ್ ಕಾನ್ವೆಂಟಿನ ಮುಖ್ಯಸ್ಥೆ ಸಿಸ್ಟರ್ ಜೋಸೆಫ್ ಮೇರಿ ಇವರು ವೃತ್ತಿಯಲ್ಲಿ ಶಿಕ್ಷಕರಾಗಿ ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿ ನಿವೃತ್ತಿ ಹೊಂದಿದ್ದಾರೆ. ಇವರು ಬಡ ಮಕ್ಕಳಲ್ಲಿ ವಿಶೇಷ ಕಾಳಜಿ ಇದ್ದು ಹಲವಾರು ರೀತಿಯಲ್ಲಿ ಅವರ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ. ಈ ಹೊತ್ತು ಕ್ರಿಸ್ಮಸ್ ಸಂದೇಶವನ್ನು ನಮ್ಮೊಂದಿಗೆ ಹಂಚಲು ವಿನಂತಿಸಿಕೊಳ್ಳುತ್ತೇನೆ. ನಿಮಗೆಲ್ಲರಿಗೂ ನಾನು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನನ್ನ 2 ಮಾತುಗಳನ್ನಾಡಲು ಇಲ್ಲಿ ನಿಂತಿದ್ದೇನೆ. ಏನು ಮಾತಾಡಬೇಕಂತ ಗೊತ್ತಾಗುದಿಲ್ಲ, ಯಾಕಂದ್ರೆ ಕ್ರಿಸ್ಮಸ್ ಹಬ್ಬ ನಮಗೆಲ್ಲರಿಗೂ ಸಂತೋಷದ ಹಬ್ಬ. ಕಾರಣ ಇಷ್ಟೇ, ನಮ್ಮ ದೇವರು ತನ್ನ ಮಗನನ್ನು ಈ ಭೂಮಿಗೆ ಕಳುಹಿಸಿ ನಮ್ಮನ್ನು ಪಾಪಕೂಪದಿಂದ ಬಿಡಿಸಿ ಮುಕ್ತರಾಗಿ ಮಾಡಲು ತನ್ನ ಜೀವವನ್ನೇ ಅರ್ಪಿಸುವಂತೆ ಈ ಭೂಮಿಗೆ ಕಳುಹಿಸಿದಂತಹ ಯೇಸು ಕ್ರಿಸ್ತರು ಜನಿಸಿದ ಹಬ್ಬ. ಯೇಸು ಕ್ರಿಸ್ತರು ಜನಿಸಿದ್ದಾರೆ. ಅವರು ಈ ಲೋಕದಲ್ಲಿ ಉದ್ಧಾರಕರಾಗಿ ಜೀವಿಸಿದ್ದಾರೆ ಹಾಗೂ ನಮಗೆಲ್ಲರಿಗೂ ಮುಕ್ತಿಯನ್ನು ಕೊಟ್ಟಿದ್ದಾರೆ. ಆದರೆ ಇಂದು ಪುನಃ ನಾವು ಈ ಆಚರಣೆ ಮಾಡಲು ಕಾರಣ ಇಷ್ಟೇ, ಇಂದು ನಮ್ಮಲ್ಲಿ ಅವರು ಜನಿಸಬೇಕು. ಪ್ರತಿಯೊಬ್ಬರ ಮನಸ್ಸಿನಲ್ಲಿ, ಹೃದಯದಲ್ಲಿ ಮತ್ತು ಜೀವನದಲ್ಲಿ ಅವರ ನಡೆನುಡಿಗಳು, ಮಾತುಗಳು, ಅವರು ಕೊಟ್ಟ ಸಂದೇಶವನ್ನು ಸಾರಲು ನಾವು ತಯಾರಾಗಬೇಕು. ಪ್ರತಿ ದಿವಸವೂ ನಾವು ಶುಭ ಸಂದೇಶವನ್ನು ಸಾರುತ್ತೇವೆ. ನಾವು ಯೇಸು ಕ್ರಿಸ್ತರು ಹಾಕಿಕೊಟ್ಟ ದಾರಿಯಲ್ಲಿ ಸಾಗಬೇಕಾದರೆ ಏನು ಮಾಡಬಹುದು? ನಾನು ಹೇಳಿದಾದರೆ, ಎಲ್ಲರನ್ನು ನೋಡಿದಾಗ ಕಣ್ಣಿಗೆ ಕಣ್ಣಿಟ್ಟು ಅವರನ್ನು ನಗುವಂತೆ ಮಾಡಬೇಕು. ನಮ್ಮ ನಗುವನ್ನು ತೋರಿಸಿದಾಗ ಖಂಡಿತವಾಗಿಯೂ ನಗು ಇಲ್ಲದ ಮುಖವು ನಗುವನ್ನು ತರಿಸ್ತದೆ. ನಾವು ಉದಾರಿಯಾಗಬೇಕು. ಪ್ರತಿಯೊಂದು ವಿಷಯದಲ್ಲೂ ನಾವು ಉದಾರಿಯಾಗಬೇಕು. ಏಕೆಂದರೆ ಈ ದಿನಗಳಲ್ಲಿ ಎಲ್ಲರೂ ಪ್ರೀತಿಗಾಗಿ ಹಾತೊರೀತಾರೆ. ಎಲ್ಲವೂ ಉಂಟು. ಕೆಳಗೆ ಹೋದ್ರೆ ಅಲ್ಲಿ ಕಿಚನ್, ನೆಕ್ಸ್ಟ್ ಹೇಳ್ಕೊಂಡು ಅದರಲ್ಲಿರುವಂತಹ ವಸ್ತುಗಳಿವೆ. ಈಚಿಂದ ಬ್ಯಾಂಕಿನಲ್ಲಿ ಹಣ ಇರ್ಬೋದು, ಆಸ್ತಿ ಪಾಸ್ತಿ ಇರ್ಬೋದು, ಎಲ್ಲವೂ ಇದೆ. ಎಲ್ಲವನ್ನು ಎಲ್ಲರಿಗೂ ದಾರಿ ಇರ್ಬೋದು. ಅದು ಏನನ್ನು ನಾವು ದಾರಿ ಇರಲಿಕ್ಕೆ ಆಗುದಿಲ್ವೋ ಅದನ್ನು ದಾರಿ ಎರೆದಲ್ಲಿ ಖಂಡಿತವಾಗಿಯೂ ನಾವು ಈ ಭೂಮಿಯಲ್ಲಿ ಹುಟ್ಟಿ ಬೆಳೆದು ಸಾರ್ಥಕರಾಗಿ ಜೀವಿಸಿದ ಒಂದು ತೃಪ್ತಿ ನಮಗೆ ಸಿಗುತ್ತದೆ. ಆದ್ರಿಂದ ಯೇಸು ಕ್ರಿಸ್ತರು ಹಾಕಿಕೊಟ್ಟ ಈ ಹೊಸ ದಾರಿಯಲ್ಲಿ ಪ್ರೀತಿ ಸಾರು.
ನಿಜ ಜೀವನದಲ್ಲಿ ಉದಾರಿಯಾಗು. ಸತ್ಯ, ಪ್ರೀತಿ, ಪ್ರೇಮವನ್ನು ಎಲ್ಲರಿಗೂ ತೋರಿಸು. ಈ ಸಂದೇಶವೇ ನಮ್ಮ ಇಂದಿನ ಕ್ರಿಸ್ಮಸ್ ಹಬ್ಬದ ಸಂದೇಶ. ಆದ್ದರಿಂದ ನಾವು ಏನು ಕಾಣಿಕೆ ಕೊಡಬಹುದು? ಆದ್ದರಿಂದ ನಾವು ಮಾನವರಾಗಿ ಬದುಕಿ ಮಾನವ ಜೀವನವನ್ನು ನಡೆಸಿದಲ್ಲಿ ಖಂಡಿತವಾಗಿಯೂ ನಾವು ಅದೇ ಕೊಡುವಂತಹ ಕಾಣಿಕೆ. ಆದ್ದರಿಂದ ಪ್ರತಿಯೊಬ್ಬರು ನಾವು ಇಂದು ಕ್ರಿಸ್ಮಸ್ ಹಬ್ಬದ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾವು ಒಳ್ಳೆಯ ಭಾವನೆಯಿಂದ ನೋಡಿಕೊಂಡು ಇಲ್ಲಿರುವಂತಹ ನನ್ನ ಸಹೋದರರು ಮುಸ್ಲಿಂ ಹಾಗೂ ಒಬ್ಬರು ಹಿಂದೂ ಮತ್ತು ನಾನು ಕ್ರೈಸ್ತ, ಈ ಧರ್ಮಗಳು ಬರೇ ನಮ್ಮನ್ನು ಜೀವಿಸಲಿಕ್ಕೆ ಮಾತ್ರ. ಆದರೆ ನಾವು ಎಲ್ಲರೂ ಒಂದೇ, ಎಲ್ಲರೂ ನಾವು ಮಾನವರು. ಅದರಿಂದ ಈಗಿನ ಕಾಲದಲ್ಲಿ ಇಲ್ಲಿ ಕುಳಿತುಕೊಂಡಿರುವ ನನ್ನ ಸಹೋದರರನ್ನು ಒಂದು ಕೇಳಿಕೊಂಡು ಹೇಳಿದರೆ, ನಮ್ಮ ಮಕ್ಕಳಿಗೆ ನಾವು ಎಲ್ಲವನ್ನೂ ಕೊಡ್ತೇವೆ, ಏನು ಬೇಕು ಅದು ನಮ್ಮಲ್ಲಿ ಎಲ್ಲವೂ ಉಂಟು. ಅದು ನಾವು ಏನು ಕೊಡುವುದಿಲ್ಲ ಹೇಳಿದರೆ ಅವರಿಗೆ ನಾವು ಸರಿಯಾದ ರೀತಿಯಲ್ಲಿ ಬದುಕಲು ದಾರಿ ಮಾಡಿ ಕೊಡುವುದಿಲ್ಲ. ನಾನೊಬ್ಬ ಟೀಚರ್ ಆಗಿ ನಾನು ಸೇವೆ ಸಲ್ಲಿಸಿದಾಗ ನಾನು ನೋಡಿದ ಪ್ರಕಾರ ಈಗ ಇಲ್ಲ. ಆದ್ದರಿಂದ ಈಗ ಮಕ್ಕಳು ಹುಟ್ಟುವ ಮೊದಲು ತನ್ನ ಉದರದಲ್ಲಿ ಹೊತ್ತುಕೊಂಡಿರುವಂತಹ ಆ ಗರ್ಭದ ಜೋಪಾನ ಮಾಡಿಕೊಳ್ಳಲು ನಮ್ಮ ಯಾರದು ಕುಟುಂಬಸ್ಥರು ನೆರವಾಗಬೇಕು. ಅವರ ಜೀವನದಲ್ಲಿ ಮುಂದೆ ಬಾಳಿ ಬದುಕಲು ಬೇಕಾಗುವಂತಹ ಸಹನೆ, ಪ್ರೀತಿ, ಉದಾರತೆ ಎಲ್ಲವೂ ಸಿಗಬೇಕಾದ್ರೆ ಖಂಡಿತವಾಗಿಯೂ ಕುಟುಂಬಗಳು ನೆಮ್ಮದಿಯಿಂದ ಬದುಕಿದರೆ ಮಾತ್ರ. ಆದ್ದರಿಂದ ಪ್ರತಿಯೊಬ್ಬರನ್ನು ನಂಬಿಕೆ, ಭರವಸೆ ಮತ್ತು ಪ್ರೀತಿ ಇದರಿಂದ ಮುಂದೆ ಕೊಂಡು ಹೋದರೆ, ಜೀವಿಸಿದರೆ ಖಂಡಿತವಾಗಿಯೂ ಉತ್ತಮ ಬಾಳನ್ನು ಬಾಳಬಹುದು. ನಂಬಿಕೆ ಮತ್ತು ಭರವಸೆ ಎರಡೂ ನಶಿಸಿ ಹೋಗಬಹುದು, ಆದರೆ ಪ್ರೀತಿ ಶಾಶ್ವತವಾಗಿದೆ. ಆ ಪ್ರೀತಿಯನ್ನು ಕೊಟ್ಟಂತಹ ದೇವರಿಗೆ ನಾನು ಸಹಸ್ರಾರು ಹೃದಯಭರಿತ ಮಾತುಗಳಿಂದ ಸ್ತುತಿಸುತ್ತಾ, ಅವರು ಇಂದು ಮತ್ತು ಮುಂದೆಯೂ ನಮ್ಮಲ್ಲಿ ಬಾಳಿ ಬದುಕಲಿರಿಕೊಂಡು ನಾನು ಹೇಳುತ್ತಾ ಎರಡು ಮಾತು ಮುಗಿಸ್ತೇನೆ. ಜೈ ಶ್ರೀ. ಪ್ರತಿಭೆಗಳನ್ನು ಅಂದರೆ 3 ನಕ್ಷತ್ರಗಳನ್ನು ನಾವು ಗುರುತಿಸಿ ನಾವು ಈ ದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಅವರನ್ನು ಗೌರವಿಸಿ ಬೇಕೆಂದು ನಾವು ತೀರ್ಮಾನಿಸಿದ್ದು. ನಾನು ಅವರನ್ನು ವೇದಿಕೆ ತರುತ್ತೇನೆ ಗೌರವಪೂರ್ವಕವಾಗಿ. ಕೃಷ್ಣಪ್ಪ ಬಂಗೇರ, ಪಂಪ್ ಆಪರೇಟರ್. ಸುಶೀಲಕ್ಕೆ ಅಂಚೆ ಬಟವಾಡೆ ನಿರ್ವಹಣೆ. ಕೆ ಮಹೇಶ, ದ್ವಿಚಕ್ರ ವಾಹನದ ಮೆಕ್ಯಾನಿಕಲ್. ದಯವಿಟ್ಟು 3 ಬಂದು ವೇದಿಕೆಯಲ್ಲಿ ಆಸನ ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಈಗ ನಮ್ಮ ಪ್ರಥಮವಾಗಿ ನಾನು ಕರೆ ಕೊಡ್ತಿದ್ದೇನೆ ಕೃಷ್ಣಪ್ಪ ಬಂಗೇರ. ಇವರು ನಮ್ಮ ಭಟ್ನಗರ ಉಳ್ಳಾಲ ಕಾಪಿಗಾಡು ನಿವಾಸಿಗಳಿಗೆ ದಿನನಿತ್ಯ ನೀರನ್ನು ಒದಗಿಸುವಂತಹ ಪಂಪ್ ಆಪರೇಟರ್. ಉಳ್ಳಾಲ ಪುರಸಭೆ ಅಡಿಯಲ್ಲಿ ಇವರು ಕಳೆದ 20 ವರ್ಷಗಳಿಂದ ಇವರು ದಿನಾಲು ಬೆಳಿಗ್ಗೆ 4 ಗಂಟೆಗೆ ಎದ್ದು ತನ್ನ ದಿನಚರಿಯನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಇವರ ಸೇವೆಯನ್ನು ಮನಗೊಂಡು ನಾವು ಎಲ್ಲ ನಮ್ಮ ಭಟ್ನಗರ ಪರಿಸರದ ಸಾರ್ವಜನಿಕರ ಪರವಾಗಿ ಹಾಗೂ ನಮ್ಮ ಡಿವೈನ್ ಮೆರ್ಸಿ ಹೋಮಿಯೋ ಕ್ಲಿನಿಕ್ ಪರವಾಗಿ, ರೇಚಲ್ ಚಾರಿಟೇಬಲ್ ಟ್ರಸ್ಟ್ನ ಪರವಾಗಿ ನಾನು ಇವರನ್ನು ಗೌರವಿಸಲು ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ. ನಮ್ಮ ಸಿಸ್ಟರ್ ಹಿರಿಯರು ದಯವಿಟ್ಟು ಬಂದು ನಮ್ಮ ಸಿಸ್ಟರ್ ಅವರು ಶಾಲು ಓದಿಸಿ ಸನ್ಮಾನಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಕೃಷ್ಣಪ್ಪ ಬಂಗೇರ ಅವರಿಗೆ ಸಿಸ್ಟರ್ ಅವರು ಶಾಲು ಓದಿಸಿ ಸನ್ಮಾನಿಸಬೇಕು ಹಾಗೂ ಹೂಗುಚ್ಚ ನೀಡಿ ನಮ್ಮ ಕಾಣಿಕೆಯಾಗಿ ಸಿಸ್ಟರ್ ನಮ್ಮ ಮೇಬಲ್ ಅವರು ನಮ್ಮ ಕ್ರಿಸ್ಮಸ್ ಹಬ್ಬದ ಕ್ರಿಸ್ಮಸ್ ಕಾಣಿಕೆಯನ್ನು ಕೊಡುತ್ತಿದ್ದಾರೆ. ಹಾಗೂ ನಮ್ಮ ಈ ದಿನದ ಒಂದು ಪ್ರಾಯೋಜಕರು ವೇಣುಗೋಪಾಲ್ ಶೆಟ್ಟರ್ ಅವರು ನಮ್ಮ ಇವರಿಗೆ ಉದಾರವಾಗಿ ಏನೋ ಒಂದು ಧನ ಸಹಾಯ ನೀಡಿದ್ದಾರೆ. ಅವರಿಗೆ ಅದನ್ನು ನಮ್ಮ ಸಾಜಿದಾಮರವರು ನೀಡಬೇಕಾಗಿ ವಿನಂತಿ. ಉಪಸ್ಥಿತಿದ್ದಾರೆ ನಮ್ಮ ವೇಣುಗೋಪಾಲ್ ಅವರು ನಮ್ಮ ಕೋಟೆಗಾರ ವ್ಯವಸಾಯ ಬ್ಯಾಂಕಿನ ಜಾಯಿಂಟ್ ಕಾರ್ಯನಿರ್ವಹಣಾಧಿಕಾರಿ ಅವರು ಈಗಾಗಲೇ ಉಪಸ್ಥಿತರಿದ್ದಾರೆ. ಅವರು ಈ ಉಪಸ್ಥಿತಿಯನ್ನು ಗೌರವಿಸ್ತೇನೆ ಮತ್ತು ಈ ಸನ್ಮಾನವನ್ನು ನೀವು ಮನಸಾರೆ ಸ್ವೀಕರಿಸಬೇಕಾಗಿ ನಾನು ಕೃಷ್ಣಪ್ಪ ಬಂಗೇರ ಅವರು ಕೇಳಿಕೊಳ್ತೇನೆ. ಸುಶೀಲಕ್ಕೆ
ಇವರು ಅಂಚೆ ಬಟಾವಾಡೆ ನಿರ್ವಹಣೆ, ನಿಮಗೆಲ್ಲ ಗೊತ್ತು ಪೋಸ್ಟ್ ಮ್ಯಾನ್ ಕೆಲಸ ಅಂದರೆ ಎಷ್ಟು ಕಷ್ಟ ಉಂಟು. ಮನೆ ಮನೆಗೆ ಮುಟ್ಟಬೇಕು, ಅವರನ್ನು ಕಾಯಬೇಕು. ಅದೇ ರೀತಿ ಈ ಒಂದು ಇವರು ಮೂಲತಃ ಸುಳ್ಯ ತಾಲೂಕು ಬೆಳ್ಳರೆ ನಿವಾಸಿಯಾಗಿದ್ದು 10 ವರ್ಷ ಸುಳ್ಯ ತಾಲೂಕಿನಲ್ಲಿ ಸದಾ ಸೇವೆ ಸಲ್ಲಿಸಿ ತದನಂತರ ಅವರು ಕಳೆದ 3 ವರ್ಷಗಳಿಂದ ನಮ್ಮ ಉಳ್ಳಾಲ ನಗರಸಭೆ ವ್ಯಾಪ್ತಿಯ ಉಳ್ಳಾಲ ಹೆಡ್ ಪೋಸ್ಟ್ ಆಫೀಸಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಅದೇ ರೀತಿ ನಮ್ಮ ಪರಿಸರದಲ್ಲಿ ಭಟ್ನಗರ, ಕಾಪಿಗಾಡು, ತೊಕ್ಕೋಟು ಎಲ್ಲರಿಗೂ ಚಿರಪರಿಚಿತರು. ಅವರನ್ನು ಕೂಡ ನಾವು ಕೇಳಿಕೊಂಡೆವು, ಅವರು ಒಪ್ಪಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರು ಈ ದಿನ ನಮ್ಮ 2 ಏನು ಡಿವೈನ್ ಮೆರ್ಸಿ ಹೋಮಿಯೋ ಕ್ಲಿನಿಕ್ ಹಾಗೂ ರೀಚಲ್ ಚಾರಿಟೇಬಲ್ ಟ್ರಸ್ಟಿಂದ ಇವರನ್ನು ಗೌರವಿಸಲು ನಾವು ಗೌರವಪೂರ್ವಕವಾಗಿ ಇವರನ್ನು ಸನ್ಮಾನಿಸಲು ನಾನು ಡಾಕ್ಟರ್ ಮೇಬಲ್ ಅವರು ಬಂದವರಿಗೆ ಶಾಲು ಹೊದಿಸಿ ಅವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ನಮ್ಮ ಪ್ರಕಾಶ್ ಪಿಂಟೂರ್ ಅವರು ಹೂಗುಚ್ಛ ನೀಡಬೇಕಾಗಿ ನಾನು ಕೇಳಿಕೊಳ್ತೇನೆ. ಅವರಿಗೆ ನೆನಪಿನ ಕಾಣಿಕೆಯನ್ನು ರೀಚಲ್ ಚಾರಿಟೇಬಲ್ ಟ್ರಸ್ಟಿಂದ ಒಂದು ಸಹಾಯಧನದ ಹಸ್ತವನ್ನು ಸಂಜೀವ್ ಕುಮಾರ್ ಅವರು ನೀಡಬೇಕಾಗಿ ನಾನು ವಿನಂತಿಸ್ತೇನೆ. ಅವರಿಗೆ ಕ್ರಿಸ್ಮಸ್ ಹಬ್ಬದ ಒಂದು ಕೇಕನ್ನು ನಮ್ಮ ಸಾಜಿದುಲ್ಲಾಲ್ ರವರು ನೀಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಅದೇ ರೀತಿಯ ನಮ್ಮ ಈಗ ನಮ್ಮ ಮಹೇಶ್ ಅವರು ಎಲ್ಲರಿಗೂ ಚಿರಪರಿಚಿತರು. ಯಾರಾದ್ರೂ 2 ವೀಲರ್ ಇದ್ದಾರೆ ಅವರಿಗೆಲ್ಲರೂ ಅವರನ್ನು ನೆನಪಿಸಲೇಬೇಕಾದದ್ದು. ಇವರ ಸೇವೆ ಅಂದರೆ ಇವರಿಗೆ ರಾತ್ರಿ ಆಗಲು ನಿದ್ದೆ ಇಲ್ಲ. ಇವರು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಮಲಗಿದ್ರೆ ಮಾತ್ರ ನಿದ್ದೆ ಇವರಿಗೆ. ಈ ರೀತಿಯ ಸೇವೆಯನ್ನು ನಮ್ಮದೇ ನಿವಾಸಿ ಭಟ್ನಗರ ಇದೇ ನಮ್ಮ ಇವತ್ತು ಕಾರ್ಯಕ್ರಮದ ಮುಂಭಾಗದ ಮನೆಯಲ್ಲಿ ನಿವಾಸಿಯಾಗಿದ್ದು ಕಳೆದ 43 ವರ್ಷಗಳಿಂದ ದ್ವಿಚಕ್ರ ವಾಹನ ರಿಪೇರಿ ಬಾಲ್ಯದಿಂದಲೇ ಇವರು ಹೋಗಿದ್ದಾರೆ. ಇದು ಸ್ಪಾನರ್ ಮತ್ತು ಕಟ್ಟಿಂಗ್ ಪ್ಲೇಯರ್ ಎಲ್ಲ ಇಟ್ಕೊಂಡು ನಿಜವಾಗಿ ಹೆಮ್ಮೆ ಪಡಬೇಕದು. ಇದೊಂದು ನಮ್ಮ ಭಾಗ್ಯ. ಅವರನ್ನು ಇಲ್ಲಿ ಅವರ ಸ್ವಗ್ರಹದ ಎದುರಲ್ಲಿ ಅವರನ್ನು ಗೌರವಿಸುವಂಥ ಭಾಗ್ಯ ನಮ್ಮ ಈ 2 ಏನು ಡಿವೈನ್ ಮೆರ್ಸಿ ಹೋಮಿಯೋ ಕ್ಲಿನಿಕ್ ಮತ್ತು ಚಾರಿಟೇಬಲ್ ಟ್ರಸ್ಟ್ಗೆ ಸಿಕ್ಕಿದೆ, ನಮ್ಮ ಭಾಗ್ಯ. ಆದ್ದರಿಂದ ಅವರನ್ನು ನಾವು ಎಲ್ಲ ಸಾರ್ವಜನಿಕರ ಪರವಾಗಿ ಅವರನ್ನು ಗೌರವಿಸಿ ಈ ಸನ್ಮಾನವನ್ನು ಪ್ರಕಾಶ್ ಪಿಂಟೂರ್ ಅವರು ಶಾಲು ಹೊದಿಸಿ ಅವರನ್ನು ಸನ್ಮಾನಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಇವರನ್ನು ನಮ್ಮ ಸಂತ ಕ್ಲೋಸ್. ಅದೇ ರೀತಿ ಅವರಿಗೊಂದು ಸಹಾಯಧನದ ಹಸ್ತ ಉಂಟು ರೀಚಲ್ ಚಾರಿಟೇಬಲ್ ಟ್ರಸ್ಟಿಂದ. ಅದನ್ನು ನಮ್ಮ ಮೇರಿ ಕುಯಲ್ ಇವತ್ತಿನ ಕಾರ್ಯನಿರ್ವಾಹಕಿ ಮತ್ತು ನಮ್ಮ ಜೆರಾಕ್ಸಿನ ಮಾಲಕಿ ಅವರು ನೀಡಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಹಾಗೂ ಇನ್ನೊಂದು ನಮ್ಮ ಸಿಸ್ಟರ್ ಅವರು ಅವರಿಗೆ ಕ್ರಿಸ್ಮಸ್ ಹಬ್ಬದ ಏನೋ ಕೇಕ್ ಕೊಟ್ಟು ಶುಭಾಶಯ ಕೋರಬೇಕಾಗಿ ಕೇಳಿಕೊಳ್ತೇನೆ. ನಿಮ್ಮ 3 ಧನ್ಯವಾದಗಳು. ಸಭೆಯಲ್ಲಿ ಇಂದಿನ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ನನ್ನ ಮಿತ್ರರೇ, ಮಾಧ್ಯಮದ ಮಿತ್ರರೇ, ಎಲ್ಲರಿಗೂ ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇಂದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೂರನ್ನು ಸನ್ಮಾನಿಸಿದರೆ ಪೌರ ಕಾರ್ಮಿಕರನ್ನು ತುಂಬ ಸಂತೋಷದ ವಿಷಯ. ಇದೇ ರೀತಿ ಇನ್ನು ಮುಂದೆಯೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಟ್ಟುಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮನ್ನೊಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸಿದ್ದಕ್ಕೆ ಈ ಟ್ರಸ್ಟ್ನ ಸಿರಿಲ್ ರಾಬರ್ಟ್ ಹಾಗೂ ಮೇಬಲ್ ಹಾಗೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಅನಿಸಿಕೆಯನ್ನು ಹಬ್ಬದ ಸ್ಮರಣಿಕೆಯನ್ನು ಗಣ್ಯ ಅತಿಥಿಗಳಿಗೆ ಡಾಕ್ಟರ್ ಸಿಸ್ಟರ್ ಮೇಬಲ್ ರವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗಳಿಗೆ ನನಗೆ ಸ್ಮರಣಿಕೆ ನೀಡಲು ನಾನು ಇಷ್ಟಪಡುತ್ತೇನೆ. ಈ ಒಂದು ಕಾರ್ಯಕ್ರಮ ಮಾಡಲು ಸಂಪೂರ್ಣ ಸಹಕಾರ ನೀಡಿದ್ದಾರೆ ಶ್ರೀ ಸಿರಿಲ್ ರಾಬರ್ಟ್. ಎಲ್ಲ ರೀತಿಯಲ್ಲಿ ಸಹಕರಿಸಿದ್ದಾರೆ. ಅವರಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದ ಸಮರ್ಪಿಸುತ್ತಾ ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ಸಣ್ಣ ಸ್ಮರಣಿಕೆಯನ್ನು ನೀಡಿ ನಿಮಗೂ ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ.
ಹಾಗೆಯೇ ಪ್ರಕಾಶ್ ಪಿಂಟೂರವರು ತಮ್ಮೊಂದಿಗೆ ಸದಾ ಇದ್ದೇನೆ ಮಾಡಿ ನಾನು ಸಹ ಇದ್ದೇನೆ ಕಾರ್ಯಕ್ರಮದ ಕೊನೆಯ ಅಂಗವಾದ ಧನ್ಯವಾದ ಸಮರ್ಪಣೆಯನ್ನು ಸಿರಿಲ್ ರಾಬರ್ಟ್ ರವರು ನೆರವೇರಿಸಲು ಕೇಳಿಕೊಳ್ಳುತ್ತೇನೆ. ಧನ್ಯ ದೇವರಿಗೆ ನಾನು ಈ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಈ ಸಂಜೆಯನ್ನು ನಮಗೆ ಒದಗಿಸಿದ್ದಕ್ಕೆ ಮತ್ತು ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸೋದಕ್ಕೆ ಹಾಗೂ ಆಗಮಿಸಿದ ಎಲ್ಲ ನಮ್ಮ ಅತಿಥಿಗಳು, ಅದೇ ಸನ್ಮಾನಿತರು ಹಾಗೂ ನಮ್ಮ ಎಲ್ಲ ಪರಿಸರದ ನಮ್ಮ ಮಾಧ್ಯಮ ಮಿತ್ರರು ಹಾಗೂ ಎಲ್ಲ ನಮ್ಮ ಭಟ್ನಾಗರದ ಎಲ್ಲ ಸಾರ್ವಜನಿಕರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಾವು ಕೇಳಿಕೊಂಡಾಗ ಅಹಮದ್ ಸಾಜಿದುಲ್ಲಾಲ್ ಮತ್ತೆ ಸಂಜೀವ್ ಕುಮಾರ್ ಸರ್, ಸಿಸ್ಟರ್ ಜೋಸೆಫ್ ಮೇರಿ ಕಾನ್ವೆಂಟ್ ಮುಖ್ಯಸ್ಥರು ಇವರು ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ನಾನು ಪ್ರತ್ಯೇಕವಾಗಿ ನನ್ನ ಪರವಾಗಿ ಡಾಕ್ಟರ್ ಮೇಬಲ್ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ದಿನದ ಕೇಕ್ ಮತ್ತು ತಂಪು ಪಾನೀಯ ನೀಡಿದವರು ನಮ್ಮ ಪ್ರಕಾಶ್ ಪಿಂಟೋ, ಕರ್ನಾಟಕ ಸರ್ಕಾರದ ವಿಧಾನಸಭಾಧ್ಯಕ್ಷರ ಆಪ್ತ ಸಹಾಯಕರು, ಮತ್ತೆ ಡಿವೈನ್ ಮೆರ್ಸಿ ಹೋಮಿಯೋ ಕ್ಲಿನಿಕ್ ಸಲಹಾ ಸಮಿತಿಯ ಕೇಂದ್ರ ಸಮಿತಿ ಒಕ್ಕೂಟ, ಇದರ ಪ್ರಧಾನರು ನಮ್ಮ ಡಾಕ್ಟರ್ ಮೇಬಲ್ ರವರು. ಸ್ಥಳಾವಕಾಶ K3 ಹೈಟ್ಸ್ ಕಾಂಪ್ಲೆಕ್ಸ್ ಮಾಲಕರು ಫೆಲಿಕ್ಸ್ ಮಂತೆಯವರು ಮತ್ತು ವಿಲ್ಪಿ ಮಂತೆಯವರು, ಸಂತಾಕ್ರೂಸ್ ಹ್ಯಾನ್ಸ್ಟನ್ ಮಂತೆಯವರು ಮತ್ತು ನಮ್ಮ ಬಾಲ ಕ್ಯಾನ್ವಿನ್ಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಸೌಂಡ್ ಆ್ಯಂಡ್ ಮೈಕ್ ಸಫನ್ ಕೆರೆಬೈಲು, ಅಲ್ಲದೆ ಇವರ ತುಂಬು ಹೃದಯದ ಸಹಕಾರ ಎಲ್ಲ ನಮ್ಮ ಈ ದಿನ ಕಾರ್ಯಕ್ರಮಕ್ಕೆ ಸುವ್ಯವಸ್ಥಿತ ಮಾಡಿದ್ದಾರೆ. ಎಲ್ಲದರಲ್ಲಿ ಕಾರ್ಯನಿರ್ವಹಣೆ ಶ್ರೀಮತಿ ಮೇರಿ ಕುಯೆಲ್ಲೋ, ಮಾಲಕಿ ಶಲೋಮ್ ಜೆರೆಕ್ಸ್ ಭಟ್ನಗರ, ಮಾಧ್ಯಮ ಮಿತ್ರರು ನನ್ನ ಮಿತ್ರರು ಶಶಿಧರ್ ಪೊಯ್ಯತಬೈಲು ಹಾಗೂ ಅಬ್ಬಕ್ಕ ನ್ಯೂಸ್ ಚಾನೆಲ್, ಮತ್ತೆ ನಮ್ಮ ಆಸಿಫ್ ಬಬ್ಬುಗಟ್ಟೆ ಹೊಸಕುರಾಲೆ ನಮ್ಮ ಮಿತ್ರರು, ಅದೇ ರೀತಿ VL ನ್ಯೂಸ್ ಚಾನೆಲ್ನ ಆರಿಫ್ ಕಲ್ಕಟ್ಟ ಅವರ ಶಿಷ್ಯರು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟಿದ್ದೀರಾ. ಇನ್ನು ಮುಂದಕ್ಕೂ ಈ ಎರಡು ಸಂಸ್ಥೆಗಳು ನಿಮಗೆ ಆಭಾರಿಯಾಗಿದ್ದೇವೆ. ನಿಮ್ಮ ಎಲ್ಲ ರೀತಿಯ ಸಹಕಾರವನ್ನು ಕೋರುತ್ತಾ ನಮ್ಮ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರನ್ನು ಮಗದೊಮ್ಮೆ ಹೆಸರು ಹೇಳದೆ ಪ್ರತಿಯೊಬ್ಬರನ್ನು ಎಲ್ಲರನ್ನು ನೆನಪಿಸುತ್ತಾ ನಾನು ಧನ್ಯವಾದ ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಯೇಸು ಕ್ರಿಸ್ತ. ಕ್ರಿಸ್ತ ಜಯಂತಿ 2023 ಕ್ರಿಸ್ತ ನಮ್ಮ ಬರುವ 2024ನೇ ಹೊಸ ವರ್ಷದ ಶುಭಾಶಯಗಳನ್ನು ನಾನು ನೀಡುತ್ತಿದ್ದೇನೆ. ಅದೇ ರೀತಿ ಮೇಬಲ್ ರವರು ಕೂಡ ಈ ಸಂದೇಶವನ್ನು ಈಗ ನೀಡಲಿದ್ದಾರೆ.